ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳಷ್ಟು ತುಂಬ ಇಂಪಾರ್ಟೆಂಟ್ ಆಗಿ ಇವತ್ತು ನಾನು ನನ್ನ SSLC ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಮುಖ್ಯವಾಗಿ ನಾನು ಇವತ್ತು ನಮ್ಮ SSLC ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಅಂಕಗಳನ್ನು ಗಳಿಸುವುದು ಹೇಗೆ, ಔಟ್ 100% ಸ್ಕೋರ್ 625ಗೆ 625 ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿವರಿಸ್ತೀನಿ. ಓಕೆನಾ? ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಾನು ಶಾಲೆಗಳಲ್ಲಿ ಭೇಟಿಯನ್ನು ಕೊಟ್ಟಾಗ ತುಂಬ ಜನ ವಿದ್ಯಾರ್ಥಿಗಳು ಏನಪ್ಪ ಅವ್ರಿಗೆ ಪ್ರಶ್ನೆ ಅಂದರೆ, ಪಾಪ ದೇ ಆರ್ ವೆರಿ ಇನ್ನೋಸೆಂಟ್, ಭಾಳ ಇನ್ನೋಸೆಂಟ್ ಇದ್ದಾರೆ. ಹುಡುಗರು ಮುಖ ನೋಡಿದರೆ ಖಂಡಿತವಾಗ್ಲೂ ಭಾಳ ಮುಗ್ಧ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳಲ್ಲಿ ನಾನು ಏನು ಗಮನಿಸಿದ್ದೀನಿ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ರೂರಲ್ ಏರಿಯಾ ಸ್ಟೂಡೆಂಟ್ಸು, ಮತ್ತು ನಮ್ಮ ಅರ್ಬನ್ ಏರಿಯಾ ಅರ್ಬನ್ ಏರಿಯಾ ವಿದ್ಯಾರ್ಥಿಗಳು, ಸಿಟಿಯಲ್ಲಿ ಅದರಲ್ಲೂ ಕೆಲವು ವಿದ್ಯಾರ್ಥಿಗಳೇನೆಂದರೆ ತುಂಬ ಕೆಲವೊಂದು ಹಿಂದುಳಿದ ಪ್ರದೇಶ ಇರುತ್ತೆ ಸಿಟಿಯಲ್ಲಿ. ನಾವೇನು ಸ್ಲಮ್ ಅಂತ ಕರಿತೀವಿ ನೋಡ್ರಿ, ನಾವು ಅದನ್ನು ಹೇಳ್ಬಾರ್ದು, ಆ್ಯಕ್ಚುಲಿ ಆ ಪದ ನಾವು ಯೂಸ್ ಮಾಡಬಾರ್ದು. ಆದರೆ ಅದೆಂಥದ್ದು ಕೊಳಗೇರಿಗಳೋ ಇನ್ನು ಏನೋ ನೀವು ಏನು ಹೇಳ್ತೀರಿ, ಹಿಂದುಳಿದಂಥ ಸಿಟಿಯಲ್ಲೂ ಕೂಡ ಹಿಂದುಳಿದಂಥ ಒಂದಿಷ್ಟು ಏರಿಯಾಗಳಿದೆ. ಆ ಏರಿಯಾಗಳಿಂದ ಬಂದಂಥ ಮಕ್ಕಳು ಖಂಡಿತವಾಗಲೂ ನಾನು ಮಕ್ಕಳ ಮುಗ್ಧ ಮನಸ್ಸುಗಳನ್ನು ನೋಡಿದಾಗ ಅವರಿಗೆ ಪಾಪ ನನಗೆ ಅವರ ಸ್ಥಿತಿಗತಿಗಳನ್ನು ನೋಡಿದಾಗ ನನಗೆ ಅಯ್ಯೋ ಅನಿಸುತ್ತೆ. ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲೂ ಕೂಡ ತುಂಬ ಇಂಟೀರಿಯರ್ ಇರ್ತಕ್ಕಂಥ, ತುಂಬ ರೂರಲಲ್ಲಿ ಇರ್ತಕ್ಕಂಥ, ಆಮೇಲೆ ತುಂಬ ಹಿಂದುಳಿದಂತಹ ಪ್ರದೇಶಗಳು ಏನು ಉಳಿದಿದ್ದಾವೆ, ಅಲ್ಲಿಂದ ಏನು ಕೆಲವೊಂದು ವಿದ್ಯಾರ್ಥಿಗಳು ಅವರು ಕ್ಲಾಸ್ ರೂಮಲ್ಲಿ ಕುಳಿತುಕೊಂಡು ಬಹಳ ಕಾತುರದಿಂದ ಏನು ಪಾಠವನ್ನು, ಏನು ಒಂದು ಆಸಕ್ತಿಯಿಂದ ಪಾಠವನ್ನು ಅವರು ಕೇಳ್ತಾರೆ. ಈ ಹುಡುಗರು ಅಷ್ಟೇ, ಈ ಸ್ಟೂಡೆಂಟ್ಸ್ ಅಷ್ಟೇ, ಭಾರಿ ಕ್ರಿಯೇಟಿವ್ ಇರ್ತಾರೆ, ಭಾರಿ ಕ್ಯೂಟ್ ಇರ್ತಾರೆ. ಏನಪ್ಪ ತುಂಬಾ ನಾಟಿನೆಸ್ ಇರುತ್ತೆ ಆ ಹುಡುಗರಿಗೆ, ತುಂಬಾ ಎಂಥೋಸಿಯಾಸಮ್ ಇರುತ್ತೆ. ಹಾಗಂತೇಳಿ ನಾನು ಇವ್ರಿಗೆ ಬೇರೆಯವ್ರಿಗೆ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ವಿದ್ಯಾರ್ಥಿಗಳಲ್ಲಿ ಏನು ಒಂದು ನ್ಯೂನತೆ ನಮಗೆ ಕಂಡುಬರುತ್ತೆ, ಏನೊಂದು ತೊಂದರೆ ಕಂಡುಬರ್ತದೆ ಆ ಮಕ್ಕಳಿಗೆ ಅಂದರೆ, ನಾನು ಏನಕ್ಕೋಸ್ಕರ ಓದ್ತಾ ಇದ್ದೀನಿ, ನಾನು ಯಾಕೆ ಓದ್ತೀನಿ ಅನ್ನೋದು ಗೊತ್ತಿಲ್ಲ ಪಾಪ ಹುಡುಗರಿಗೆ. ತುಂಬ ಅನ್ಯಾಯ ಇದು, ತುಂಬ ಅನ್ಯಾಯ ಅಂದರೆ ತುಂಬ ಅನ್ಯಾಯ. ನಾನು ಭಾಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಕೇಳಿದ್ದೀನಿ, ನೀನು ಯಾಕೆ ಓದ್ತಾ ಇದೆಯಪ್ಪ, ನೀನು SSLC ಆಮೇಲೆ ನಿನಗೆ ಓದು ಯಾಕೆ ಬೇಕು, ಓದು ಏಕೆ ಅಂತ ಕೇಳಿದರೆ 90% ವಿದ್ಯಾರ್ಥಿಗಳು ಉತ್ತರವಿಲ್ಲ, ನೋ, ಗೊತ್ತಿಲ್ಲ. 90% ಜನ ವಿದ್ಯಾರ್ಥಿಗಳಿಗೆ ನಾನು ಯಾಕೆ ಓದಬೇಕು ಅಂತ ಗೊತ್ತಿಲ್ಲ ಪಾಪ. ಅದು ಸಿಟಿ ಹುಡುಗರಿರ್ಬೋದು, ಅರ್ಬನ್ ಹುಡುಗರಿರ್ಬೋದು, ಈ ಒಂದು 90+ ಸ್ಕೋರ್ ಮಾಡೋ ಹುಡುಗರಿಗೂ ಕೂಡ, 90% ಮಾರ್ಕ್ಸ್ ತಗೊಳ್ಳೋ ಹುಡುಗನಿಗೂ ಕೂಡ ನಾನು ಯಾಕೆ ಓದ್ತೀನಿ ಅಂತ ಗೊತ್ತಿಲ್ಲ ಅವನಿಗೆ. ಗೊತ್ತಿಲ್ಲ. ನಾನು ಪಾಸ್ ಆದರೆ ಏನಾಗ್ತೀನಿ ಗೊತ್ತಿಲ್ಲ, ನಾನು ಫೇಲ್ ಆದರೆ ಏನಾಗ್ತೀನಿ ಗೊತ್ತಿಲ್ಲ, ಅವನಿಗೆ ಪರಿಸ್ಥಿತಿಗಳು ಏನು ಅನ್ನೋದೇ ಗೊತ್ತಿಲ್ಲ. ನೋಡಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾನು ತುಂಬ ಪ್ರೀತಿಯಿಂದ ನಾನು ನಿಮ್ಮಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಮೊದಲು ನೀವು ಈ ಪ್ರಶ್ನೆಯನ್ನು ಹಾಕ್ಕೋಬೇಕು. ನಾನು ಯಾಕೋಸ್ಕರ ಓದ್ತಾ ಇದ್ದೀನಿ ಅಂತ ನೀನು ಪ್ರಶ್ನೆಯನ್ನು ಹಾಕ್ಕೋಬೇಕು. ನಾನು ಏನಕ್ಕೋಸ್ಕರ ನಾನು SSLCನಲ್ಲಿ ನಾನು 625 ಯಾಕೆ ತೆಗಿಬೇಕು ನಾನು ಅನ್ನೋದನ್ನು ನೀನು ತಿಳ್ಕೊಂಡಿರಬೇಕು. ಈ ವಿಚಾರಗಳನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ನೀನು ಖಂಡಿತವಾಗಲೂ ನೀನು ಈ ವಿದ್ಯಾಭ್ಯಾಸದಲ್ಲಿ ನಿನಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್, ಹಾಗಾದರೆ ಯಾಕೆ ಸರ್ ಓದಬೇಕು ನಾನು ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಹೀಗೆ ಹೇಳ್ತಾರೆ. ಏನು ಹೇಳ್ತಾರಪ್ಪ ವಿದ್ಯಾರ್ಥಿಗಳು ಅಂತ ಹೇಳಿದರೆ, ಸರ್ ನಾನು ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಓದ್ತೀನಿ ಸರ್ ಅಂತಾರೆ ಕೆಲವು ವಿದ್ಯಾರ್ಥಿಗಳು.
ಸರ್ ಇನ್ನೊಬ್ಬ ಕೆಲವು ವಿದ್ಯಾರ್ಥಿಗಳು ಸರ್ ನಾನು ಓದಿ ಡಾಕ್ಟ್ರ್ ಆಗಬೇಕು ಸರ್ ಅದಕ್ಕೆ ಓದ್ತೀನಿ ಅಂತಾರೆ. ದೇ ಆರ್ ಆಲ್ ಇನೋಸೆಂಟ್ ಆನ್ಸರ್ಸ್. ಅವರೆಲ್ಲ ಭಾಳ ತುಂಬ ಇನೋಸೆಂಟಾಗಿ ಆನ್ಸರ್ ಮಾಡ್ತಾರೆ. ಇನ್ನು ಕೆಲವರು ನೀನು ಏನಾಗ್ತೀಯಪ್ಪ ಅಂತ ಹೇಳಿದರೆ ಸರ್ ನಾನು ಇಂಜಿನಿಯರ್ ಆಗ್ತೀನಿ ಸರ್ ಅಂತಾನೆ. ಆಮೇಲೆ ಇನ್ನು ಕೆಲವರು ನೀನು ಮತ್ತೆ ಬೇರೆ ಏನು ಮಾಡ್ತೀಯಪ್ಪ ಅಂದರೆ ಸುಮಾರು ಒಂದು 50 to 60% ಹುಡುಗರಿಗೆ ಅವ್ರಿಗೆ ಕ್ವಶನ್ ಮಾರ್ಕ್. ನಾನು SLC ಪಾಸ್ ಆದಮೇಲೆ ಏನು ಮಾಡಬೇಕು ಅನ್ನೋದು ತಿಳುವಳಿಕೆ ಇಲ್ಲ. ನಾನು ಕೆಲವು ಶಾಲೆಗಳಿಗೆ ಹೇಳಿದೆ ಹೋದಾಗ ವಿದ್ಯಾರ್ಥಿಗಳಿಗೆ ಕೇಳ್ತೀನಿ, ನೀವು PUCನಲ್ಲಿ ಆಯ್ತಪ್ಪ ನೀನು SLCನಲ್ಲಿ ಪಾಸ್ ಆದೆ ಅಂತ ತಿಳ್ಕೊ. ಪಾಸ್ ಆದೆ ಅಂತ ತಿಳ್ಕೊಂಡ್ರೆ ನೀನು PUCನಲ್ಲಿ ಏನು ತೊಗೊತೀಯಪ್ಪ? ಸೈನ್ಸ್ ತೊಗೊತೀನಿ. ಎಷ್ಟು ಜನ ಸೈನ್ಸ್ ತೊಗೊತೀರಪ್ಪ ಕೈ ಹತ್ರಪ್ಪ ಅಂತ ಹೇಳಿದ್ರೆ ಒಂದು 100 ಜನ ಹುಡುಗರಿದ್ರೆ ಒಂದು 10 ರಿಂದ 20 ಮಕ್ಕಳು ಮಾತ್ರ ಕೈ ಎತ್ತುತ್ತಾರೆ. ಎಲ್ಲಿ? ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಆ ಹುಡುಗರಿಗೆ ಪಾಪ ಗೊತ್ತಿಲ್ಲ, ಸೈನ್ಸ್ ತೊಗೊಂಡ್ರೆ ಏನು ಹಾಕೀವಂತ ಗೊತ್ತಿಲ್ಲ. ಇನ್ನು ಒಂದು 20 to 40% ಹುಡುಗರು ಕಾಮರ್ಸ್ ತಗೊಂತೀವಂತಾರೆ, ಕಾಮರ್ಸ್ ತಗೊಂತೀವಿ ಸರ್ ಅಂತಾರೆ. ಇನ್ನು ಒಂದು 30% ಹುಡುಗರು ಸರ್ ಆರ್ಟ್ಸ್ ಮಾಡ್ತೀವಂತಾರೆ. ಇನ್ನು ಒಂದು 10 to 20% ಹುಡುಗರು ಸರ್ ನಾವು ITI ಮಾಡ್ತೀವಿ ಅಂತಾರೆ, ಡಿಪ್ಲೊಮಾ ಮಾಡ್ತೀವಿ ಅಂತಾರೆ. ಮತ್ತು ಮುಂದಕ್ಕೇನು ಗೊತ್ತಿಲ್ಲ. ಇನ್ನೂ ಒಂದು 20 to 30% ಹುಡುಗರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈ ಹುಡುಗರು ಯಾರು ಅಂದರೆ ಇದೇ ಹುಡುಗರೇ ನಮ್ಮ ಎಡ್ಜಲ್ಲಿದ್ದಾರೆ. ಎಲ್ಲಿದ್ದಾರೆ ಅಂದರೆ ಇವರು 35 ರಿಂದ 50 ಅಂಕಗಳನ್ನು ಗಳಿಸಬಲ್ಲ ವಿದ್ಯಾರ್ಥಿಗಳು. 35 to 50 ಮಾರ್ಕ್ಸ್ ತೊಗೊತಾರೆ ಈ ಹುಡುಗರು. ಈ ಹುಡುಗರಿಗೆ ಪಾಪ ನಾನು SLC ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಪರಿವಿಲ್ಲ. ಯಾಕೆ ಇವರಿಗೆ ಅದರ ಪರಿವಿಲ್ಲ ಅಂದರೆ ಅವ್ರ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ, ಅವರ ಕೃಷಿಕರು, ಕೃಷಿ ಮಾಡ್ತಾರೆ. ಮನೆಯಲ್ಲಿ ಅವೇರ್ನೆಸ್ ಇಲ್ಲ, ಮನೆಯಲ್ಲಿ ಕೌಟುಂಬಿಕ ತೊಂದರೆಗಳಿದ್ದಾವೆ, ನ್ಯೂನತೆಗಳಿದೆ ವಿದ್ಯಾರ್ಥಿಗಳಿಗೆ. ಸರ್ ಇದೆಲ್ಲ ಓಕೆ, ಈಗ ಏನು ಸರ್ ನೀವೇನು ಹೇಳಕ್ಕೆ ಕೊಟ್ಟಿದ್ದೀರಾ? ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ, ನಿಮಗೆ ಯಾಕೆ ನೀವು ಈ ಒಂದು SLCಯನ್ನು ಓದ್ತೀರಾ? SLC ಓದಿದ ಮೇಲೆ ನೀವೇನಾಗ್ತೀರಾ? ನೀವು ಸೈನ್ಸ್ ತೊಗೊಂಡ್ರೆ ಏನು, ಕಾಮರ್ಸ್ ತೊಗೊಂಡ್ರೆ ಏನು, ಆರ್ಟ್ಸ್ ತೊಗೊಂಡ್ರೆ ಏನು, ಡಿಪ್ಲೊಮಾ ತೊಗೊಂಡ್ರೆ ಏನು, ಯಾಕೋಸ್ಕರ ಓದಬೇಕು ನೀವು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿದ್ದೀನಿ. ನೀನು ಏನಕ್ಕೆ ಓದಬೇಕಪ್ಪ ಬಹಳ ಮುಖ್ಯವಾಗಿ ಅಂದರೆ ವೆರಿ ಫಸ್ಟು SLCಯಲ್ಲಿ ನೋಡಿ, SSLCನ ನೀನು ಏನಕ್ಕೆ ಓದಬೇಕು? ಓಕೆ, ವೆರಿ ಫಸ್ಟು ನೀನು SLC ನೀನು 100ಕ್ಕೆ 90% ತೊಗೊಂಡ್ರೆ ನಿನಗೆ ವೆರಿ ಫಸ್ಟು ನಿಮ್ಮ ಮನೆಯಲ್ಲಿ ಬಹಳ ಒಳ್ಳೆಯ ಮರ್ಯಾದೆ ಸಿಗುತ್ತೆ. ನಿನಗೆ ಕುಟುಂಬದಲ್ಲಿ ನಿನಗೆ ಕಾನ್ಸಂಟ್ರೇಷನ್ ಕೊಡ್ತಾರೆ, ನಿನಗೆ ಕುಟುಂಬದಲ್ಲಿ ಗೌರವ ಕೊಡ್ತಾರೆ, ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ. ಓಕೆನಾ? ನೀನು ಏನಾದರೂ ನೀನು ಚೆನ್ನಾಗಿ ಓದ್ತೀನಿ ಅಂದರೆ ನಿನ್ನ ಸಪೋರ್ಟ್ ಮಾಡ್ತಾರೆ. ಓಕೆನಾ? ನೀನು ಚೆನ್ನಾಗಿ ಓದಿ 100ಕ್ಕೆ 90 ಮಾರ್ಕ್ಸ್ ತೊಗೊಂಡ್ರೆ ನಿನಗೆ ಫ್ಯಾಮಿಲಿಯಲ್ಲಿ ಫಸ್ಟು ಮರ್ಯಾದೆ ಕೊಡ್ತಾರೆ. ಇಲ್ಲ ಅಂದರೆ ನಿನಗೆ ಮರ್ಯಾದೆ ಕೊಡಲ್ಲ. ನಿನಗೆ ಚೆನ್ನಾಗಿ ಸ್ಕೋರ್ ಮಾಡಲಿಲ್ಲ ಅಂದರೆ ನಿನಗೆ ಮರ್ಯಾದೆ ಕೊಡಲ್ಲ. ಹೋಗ ನಿನ್ನಂಥ ದಡ್ಡ ನನ್ನ ಮಗ ನಡೆದ್ಬಿಟ್ಟೆ ನಿಂತು ಅಂತ ನಿನ್ನ ಬೈತಾರೆ. ಭಾಳ ಜನ ಮಾಡೋದದೆ. ಎಲ್ಲೋ ಒಂದು 100ಕ್ಕೆ ಒಂದು 30% ನಿನ್ನ ಸಪೋರ್ಟ್ ಮಾಡ್ಬೋದು, ಆದರೆ ನ್ಯಾಚುರಲಿ ಬೈತಾರೆ, ಸಹಜವಾಗಿ ಬೈತಾರೆ. ಅದೇನು ಬೈಯೋದಂದ್ರೆ ಅದೇನು ದೊಡ್ಡದಾಗಿ ಏನು ಸಿನ್ ಮಾಡಿದೆ ಅಂತಲ್ಲ, ಬೈತಾರೆ. ನಿನಗೆ ಬೆಲೆ ಕೊಡೋದು ಅಷ್ಟಕ್ಕಷ್ಟೇ. ನೀನೇನು ಎಕ್ಸ್ಪೆಕ್ಟ್ ಮಾಡ್ತೀಯ ಆ ಬೆಲೆ ನಿನಗೆ ಸಿಗಲ್ಲ ಮನೆಯಲ್ಲಿ, ಫಸ್ಟು ಫ್ಯಾಮಿಲಿಯಲ್ಲಿ. ಆಮೇಲೆ ನಿನಗೆ ಗೌರವ ನಿನಗೆ ಕುಟುಂಬದಲ್ಲಿ, ನಿಮ್ಮ ಚಿಕ್ಕದಪ್ಪ ದೊಡ್ಡಪ್ಪ, ನಿಮ್ಮ ತಮ್ಮ ಅಣ್ಣ ಅವರೆಲ್ಲರೂ ಕೂಡ ನಿನ್ನನ್ನು ಆಡ್ಕೊತಾರೆ. ಅಯ್ಯೋ ದಡ್ಡ ನನ್ನ ಮಗ ನನಗೆ ಗೊತ್ತಿಲ್ವಾ ಅಂತ ಆಡ್ಕೊತಾರೆ. ಆವಾಗ ಏನಾಗುತ್ತೆ, ನಿನಗೆ ಸಪೋರ್ಟ್ ಸಿಗಲ್ಲ. ಆವಾಗ ಏನಾಗುತ್ತೆ, ನಿನ್ನ ಆತ್ಮಗೌರವ ಕಡಿಮೆ ಆಗುತ್ತೆ. ನಿನಗೆ ಒಂಥರ
ಏನಪ್ಪ ಅಂದರೆ ನಿನ್ನನ್ನು ಅವರು ಒಂದು ನೋಡೋ ದೃಷ್ಟಿಕೋನ ಒಂಥರ ಕೀಳರಿಮೆ, ನಿನಗೆ ಕೀಳರಿಮೆ ಬರೋ ರೀತಿ ನಲ್ಲಿ ಅವರು ನೋಟ ಇರುತ್ತೆ. ಒಂದು ವೇಳೆ ಅವರು ಚೆನ್ನಾಗೇ ನೋಡಲಿ, ನಮಗೆ ಹಂಗೆ ಅನಿಸುತ್ತದು. ಅವ್ರು ಹೆಂಗೆ ನೋಡಿದ್ರು ಕೂಡ ಇವರು ನಾನು ಮಾರ್ಕ್ಸ್ ಕಡಿಮೆ ತೊಗೊಂಡಿದ್ಕೇನಾರ ನನ್ನ ಈ ರೀತಿ ನೋಡ್ತಿದ್ದಾರಾ ಅಂತ ಅನ್ಸೋಕ್ಕೆ ನಮಗೇನೆ ಶುರುವಾಗುತ್ತೆ. ಆ ಕಾರಣಕ್ಕೆ ನಾವೇನು ಮಾಡಬೇಕು, ನಾವು ನಮ್ಮ ಆತ್ಮಗೌರವವನ್ನು ಬಿಟ್ಕೊಡ್ಬಾರ್ದು, ನಾವು ನಮ್ಮ ಸ್ವಾಭಿಮಾನವನ್ನು ಬಿಟ್ಕೊಡ್ಬಾರ್ದು, ನಮ್ಮ ಸ್ವಾಭಿಮಾನವನ್ನು ಬಿಟ್ಕೊಡ್ಬಾರ್ದು. ಬಹಳ ಮುಖ್ಯವಾಗಿ ನಾನೇನಾದರೂ ಫೇಲ್ ಆಗ್ತೀನಿ, ನನಗೇನಾದರೂ ಟೆಸ್ಟಲ್ಲಿ, ಈಗ ನಾವು LBA ಮಾಡ್ತಾಯಿದ್ದಾರೆ, ಲೆಸನ್ ಬೇಸ್ ಅಸೆಸ್ಮೆಂಟ್ ಮಾಡ್ತಾಯಿದ್ದಾರೆ. LBAನಲ್ಲಿ ನಾನು 20ಕ್ಕೆ ನನಗೆ 10ರೊಳಗೆ ಮಾರ್ಕ್ಸ್ ಬರ್ತಾ ಇದೆ ಅಂದರೆ, ನಾನು ಇವತ್ತು ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ದಾಳ್ತೀನಿ ಅಥವಾ 5 ಗಂಟೆಗೆ, ನಾನು 7 ಗಂಟೆ 8 ಗಂಟೆಗೆ ಏನೋ ಎದ್ದಾಳ್ತೀನಿ ಅಂದರೆ, ನಾನು ಇದನ್ನು ಚೇಂಜ್ ಮಾಡಿಕೊಂಡು ನಾನೇನು ಮಾಡಬೇಕು, ಬೆಳಗ್ಗೆ ಇನ್ಮೇಲೆ ನಾನು 5 ಗಂಟೆಗೆ ಎದ್ದಾಳ್ತಕ್ಕಂಥ 5 ಗಂಟೆಗೆ ಏಳಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ವಿದ್ಯಾಭ್ಯಾಸ ಮಾಡಲಿಕ್ಕೆ ತೊಡಕೋಬೇಕು. ಸೊ ಸ್ವಾಭಿಮಾನ, ನಿನ್ನ ಸ್ವಾಭಿಮಾನ ನಿನಗೆ ಇರಬೇಕು. ನಿನ್ನ ಸ್ವಾಭಿಮಾನಕ್ಕೆ ನೀನು ಬೆಲೆ ಕೊಡಬೇಕು. ಯಾಕಂದರೆ ನಿನಗೆ ನೀನೇ ಬೆಲೆ ಕೊಡಲಿಲ್ಲ ಅಂದರೆ ನಿನಗೆ ಜಗತ್ತಲ್ಲಿ ಬೇರೆ ಯಾರೂ ಬೆಲೆ ಕೊಡಲ್ಲ. ಆ ಕಾರಣಕ್ಕಾಗಿ ನೀನೇನು ಮಾಡಬೇಕು, ನೀನೇನಾದ್ರು 90, ನಿನಗೆ 90, 80, 60 ನಿನಗೆ ಪರವಾಗಿಲ್ಲ, ಈ ರೇಂಜಲ್ಲಿದ್ದರೆ ನೀನು ಇವಾರು ಓಕೆ. ನೀನು ಬಿಲೋ 60 ಇದ್ದೆ ಅಂದರೆ, ಬಿಲೋ 60% ನೀನೇನಾದರೂ ನಿನ್ನ ಸ್ಕೋರ್ಗಳಲ್ಲಿ ನೀನು ಇದ್ದೆ ಅಂದರೆ, ನೀನು ಇವತ್ತಿಂದನೇ ನೀನು ವರ್ಕೌಟ್ ಶುರು ಮಾಡಬೇಕು. ಏನು ವರ್ಕೌಟ್ ಶುರು ಮಾಡಬೇಕು, ಹೇಗೆ ವರ್ಕೌಟ್ ಶುರು ಮಾಡಬೇಕು, ನಾನು ನಿನಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನೀನು ಸ್ವಾಭಿಮಾನಿ ವಿದ್ಯಾರ್ಥಿ ಆಗಬೇಕು. ಆತ್ಮಗೌರವ ಇಟ್ಕೊಂಡು ನೀನು ಮುಂದೆ ದೊಡ್ಡವನಾದಮೇಲೆ ತುಂಬ ಒಳ್ಳೆಯ ಟಾಪರ್ ಆಗುವಂಥ ನಿಟ್ಟಿನಲ್ಲಿ ನಿನಗೆ ಆಗಲಿಲ್ಲ, ಟಾಪರ್ ಆಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಪಾಸು, ಒಂದು 50%, ಒಂದು 60% ಆರು ಮಾರ್ಕ್ಸ್ಗಳು ನಿನಗೆ ಬರೋ ನಿಟ್ಟಿನಲ್ಲಿ ನೀನು ಪ್ರಯತ್ನ ಮಾಡಬೇಕು. ಓಕೆನಾ? ಪಾಸ್ ಆದರೆ ನಿನಗೆ ಒಳ್ಳೆ ಸ್ಕೋರ್ ತೊಗೊಂಡ್ರೆ ನೀನು 90% ಸ್ಕೋರ್ ಅಬವ್ ಮಾಡಿದರೆ ನಿನಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಒಳ್ಳೆ ಕಾಲೇಜ್ನಲ್ಲಿ ನಿನಗೆ ಸೀಟ್ ಸಿಗುತ್ತೆ, ಸೀಟ್ ಕೊಡ್ತಾರೆ ನಿನಗೆ. ನೀನು ಅಂಕಗಳು ಕಡಿಮೆ ಬಂದರೆ ನಿನಗೆ ಒಳ್ಳೆ ಕಾಲೇಜ್ನಲ್ಲಿ ನೀನೇನಾದ್ರು ಸೈನ್ಸ್ ತೊಗೋಬೇಕು, ನೀನು ವಿಜ್ಞಾನ ತೊಗೋಬೇಕು, ನೀನು ಡಾಕ್ಟರ್ ಆಗಬೇಕು ಅಂತ ನಿನ್ನ ಕನಸಿರುತ್ತೆ ಅಂತ ಇಟ್ಕೋ. ಏನಪ್ಪ, ನೀನು ಡಾಕ್ಟರ್ ಆಗಬೇಕು ಅಂತಿದ್ದರೆ ನೀನು 60% ತೊಗೊಂಡ್ರೆ ಆಗಲ್ಲ. 70, 80, 90% ಅಂಕಗಳನ್ನು ತೊಗೊಂಡ್ರೆ ಮಾತ್ರ ನೀನು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ. ನಿನಗೆ ಕನಸು ಡಾಕ್ಟರ್ ಆಗಬೇಕು ಅಂತಲೇ ಇದೆ, ಆದರೆ ನೀನು ಬಿಲೋ 60% ಒಳಗೆ ನೀನು 60% ಡೌನ್ ಇದ್ದರೆ ನೀನು ಹೆಂಗಪ್ಪ ಡಾಕ್ಟರ್ ಆಗ್ತೀಯಾ? ನೀನು ಕನಸು ಕಂಡ್ಕಂತ ಕುಂತ್ರೆ ಆಗಲ್ಲ. ನೀನು ಅಚೀವ್ ಮಾಡಬೇಕು, ನೀನು ಎದ್ದೇಳಬೇಕು. ನೀನು ಇವತ್ತಿಂದ ನೀನು ಸ್ಟ್ರಾಂಗ್ ಆಗಿ ನಿನ್ನ ಮನಸ್ಸನ್ನು ನೀನು ರೆಡಿ ಮಾಡ್ಕೋಬೇಕು, ಮನಸ್ಸನ್ನು ನೀನು ಸಿದ್ಧಗೊಳಿಸ್ಕೋಬೇಕು. ಏನಕ್ಕೆ? ನಿನ್ನ ಕನಸು ಈಡೇರಬೇಕು. ಇಫ್ ಯುವರ್ ಡ್ರೀಮ್ ಈಸ್ ಅ ಡಾಕ್ಟರ್, ನಿನ್ನ ಕನಸು ಡಾಕ್ಟರ್ ಆಗೋದಿದ್ದರೆ ನೀನು ಬೆಳಗ್ಗೆ 5 ಗಂಟೆಗೆ ಎದ್ದು ಓದೋದನ್ನು ಅಭ್ಯಾಸ ಮಾಡಬೇಕು. ಓಕೆ? ಅದಕ್ಕೆ ಏನು ಮಾಡಬೇಕು? ಬಹಳ ಮುಖ್ಯವಾಗಿ ನೀನು ಒಂದು ಗುರಿಯನ್ನು ಇಟ್ಕೋಬೇಕು. ಓಕೆ? ಓದಿದ್ರೆ ಏನೇನಾಗುತ್ತೆ ಅಂತ ಹೇಳಿದೆ ನಾನು, ನಿನಗೆ ಎಲ್ಲರೂ ಬೆಲೆ ಕೊಡ್ತಾರೆ. ಎರಡನೇದು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಆಮೇಲೆ ಏನಾಗುತ್ತೆ, ನಿನಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ, ಸರ್ಕಾರದವರು ಸ್ಕಾಲರ್ಶಿಪ್ ಕೊಡ್ತಾರೆ, ವಿದ್ಯಾರ್ಥಿ ವೇತನ ಕೊಡ್ತಾರೆ. ಆಮೇಲೆ ನಿನಗೆ 90% ಮೇಲೆ ಬಂದರೆ ನಿನಗೆ ಸನ್ಮಾನ ಮಾಡ್ತಾರೆ. ಎಲ್ಲಿ? ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿ ನಿನಗೆ ಸನ್ಮಾನ ಮಾಡ್ತಾರೆ. ಏನಕ್ಕೆ? 90% ಮಾರ್ಕ್ಸ್ ಬಂದಿದೆಯಾ ಅಂತ. ಆಮೇಲೆ ಏನು ಮಾಡ್ತಾರೆ, ನಿಮ್ಮ ಅಪ್ಪ ಅಮ್ಮ ಏನು ಅವ್ರ ಖುಷಿ ತೀರದು. ನಿಮ್ಮ ಅಪ್ಪ ಅಮ್ಮ ಮತ್ತು ಅಪ್ಪ ಏನು ಮಾಡ್ತಾರೆ, ನಿಮ್ಮ ಫ್ರೆಂಡ್ಸು ಅವರೆಲ್ಲ ಏನು ಮಾಡ್ತಾರೆ, ನನ್ನ ಮಗ 90% ತಗೊಂಡಾನೆ ಅಂತ ಊರು ತುಂಬ ಹೇಳ್ಕೊಂಬರ್ತಾರೆ, ಖುಷಿ ಪಡ್ತಾರೆ ಅಲ್ವಾ? ಸೊ ನಿಮ್ಮ ತಂದೆ ತಾಯಿ ಯಾವತ್ತು ತಲೆ ತೆಗೆಸಿ ನಿಲ್ಲುವಂಥ ಕೆಲಸ, ತಲೆ ತೆಗೆಸುವಂಥ ಕೆಲಸನ ತಲೆ ತೆಗೆಸೋ ರೀತಿಯಲ್ಲಿ ಮಕ್ಕಳಾದವರು ಯಾವತ್ತೂ ಮಾಡಬಾರ್ದು, ಮಾಡಕೂಡ್ದು.
ಯಾಕೆ ಮಾಡಕೂಡ್ದು ಅಂದರೆ ನೀವು ಒಬ್ಬ ಸ್ವಾಭಿಮಾನ ಇರುವಂಥ ವಿದ್ಯಾರ್ಥಿ. ನೀನು ಎಂಥ ವಿದ್ಯಾರ್ಥಿ? ನೀನು ಸ್ವಾಭಿಮಾನಿ ವಿದ್ಯಾರ್ಥಿ. ಓಕೆ. ಒಬ್ಬ ಹುಡುಗ ಕೇಳ್ತಾನೆ, ಸರ್ ನಾನು ಕೂಡ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದಾ ಸರ್? ನನಗೆ ಬರೀ 30% ಮಾರ್ಕ್ಸ್ ಬರುತ್ತೆ, ನಾನು ಔಟ್ ಆಫ್ ಔಟ್ ಮಾಡ್ಬೋದಾ ಸರ್? ಮಾಡ್ಬೋದು. ಯಾಕಂದರೆ ನೀನು ವಿದ್ಯಾರ್ಥಿ, ಯು ಆರ್ ಎ ಸ್ಟೂಡೆಂಟ್. ನೀನು ಕಲಿಬೇಕಷ್ಟೇ. ಸೊ ಏನು ಡಿಫ್ರೆನ್ಸು ನಿನಗೂ ಅವನಿಗೆ? ಏನು ಡಿಫ್ರೆನ್ಸು? 90% ತೊಗೊಳ್ಳೋನಿಗೂ ನಿನಗೂ ಏನಪ್ಪ ವ್ಯತ್ಯಾಸ? ನಿನಗೂ ಅವನಿಗೂ ಇರೋದು 2 ಕಾಲು 2 ಕೈ, ನಿನಗೂ ಇರೋದು 2 ಕಾಲು 2 ಕೈ, ಅವನಿಗೂ ಇರೋದು ಅದೇ ಕಣ್ಣು ಮೂಗು ಬಾಯಿ. ನಿನಗೇನು ದೇಹ ಇದೆಯೋ ಅವನಿಗೆ ಅದೇ ದೇಹ, ನಿನಗೇನು ಮೆದುಳಿದೆಯೋ ಅವನಿಗೆ ಅದೇ ಮೆದುಳಿದೆ. ಆದರೆ ನಿನಗೆ ಯಾಕೆ ಅಚೀವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ? ಅವನು 90% ತೊಗೊಳ್ತಾನೆ, 90% ತೊಗೊತಾನೆ, ನೀನು 40% ತೊಗೊತೀಯ. ಯಾಕೆ ಆಗ್ತಿಲ್ಲ ಅಂದರೆ ಅವನು ಏನು ಮಾಡ್ತಾನೆ? ಅವನು ದ ಸಿಸ್ಟಮ್ಯಾಟಿಕ್ ಸ್ಟಡಿ, ಕ್ರಮಾಗತವಾದಂಥ ಅಧ್ಯಯನ ವಿಧಾನಗಳನ್ನು ಅವನು ಅಳವಡಿಸ್ಕೊತಾನೆ. ಕ್ರಮಾಗತವಾದಂಥ ಅಧ್ಯಯನದ ವಿಧಾನಗಳನ್ನು ಅವನು ಅಳವಡಿಸಿಕೊಳ್ಳುತ್ತಾನೆ. ಯಾರು 90% ಸ್ಕೋರ್ ಮಾಡ್ತಾನಲ್ಲ ಹುಡುಗ, ಅವನು. ನನಗೆ ಯಾಕೆ 90% ಮಾಡೋಕ್ಕಾಗಲ್ಲ ಅಂದರೆ ನಾನು ಈ ಕ್ರಮಾಗತವಾದಂಥ ಅಧ್ಯಯನ ವಿಧಾನಗಳನ್ನು ನಾನು ನನ್ನ ಸ್ಟಡೀಸ್ನಲ್ಲಿ ನಾನು ಅಳವಡಿಸ್ಕೊಂಡಿಲ್ಲ, ಟೆಕ್ನಿಕ್ಗಳನ್ನು ನಾನು ಅಳವಡಿಸ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ನಾನು ಬರೀ 40% ಬರುತ್ತೆ, ನನಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಕಷ್ಟ ಆಗುತ್ತೆ. 90% ಬಂದಿರೋನಿಗೆ ನೋಡು, ಅವನು ಒಂದು ಏಮ್ ಇಟ್ಕೊಂಡಿದ್ದಾನೆ, ಗುರಿ ಇಟ್ಕೊಂಡಿದ್ದಾನೆ. ಏನು ಇಟ್ಕೊಂಡಿದ್ದಾನೆ ಅವನು? ಗುರಿ ಇಟ್ಕೊಂಡಿದ್ದಾನೆ. ಏನಂತ ಗುರಿ ಇಟ್ಕೊಂಡಿದ್ದಾನೆ ಅವನು? 625ಗೆ 625 ತೊಗೋಬೇಕು ನಾನು ಅಂತ ಗುರಿ ಇಟ್ಕೊಂಡನು. 90+ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾನೆ ಅವನು. ಓಕೆನಾ? ನಾನು ಗುರಿಯನ್ನು ಇಟ್ಕೊಂಡಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳ ನೀವೇನು ಮಾಡಬೇಕು? ವೆರಿ ಫಸ್ಟು ಒಂದು ಗುರಿಯನ್ನು ಇಟ್ಕೊಳ್ಳಿ. ನೀವು ಗುರಿಯನ್ನು ಬರೆದು ಅಂಟಿಸ್ಕೊಳ್ಳಿ. ಏನು? ಈ ವರ್ಷ ನನ್ನ ಗುರಿ ಏನಪ್ಪ? ನಾನು 100ಕ್ಕೆ 100 ಅಂಕಗಳನ್ನು ತಗೊಳ್ತೀನಿ ಅಂತ ಗುರಿಯನ್ನು ಬರೀ. ನೀನು ಆಮೇಲೆ ಸೆಕೆಂಡ್ರಿ, ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಫಸ್ಟು ನೀನು ಬರೆಯುವಂಥ ಧೈರ್ಯ ಬೇಕು, ಬರೆಯುವಂಥ ಮನೋಸ್ಥೈರ್ಯ ಇರಬೇಕು ನಿನಗೆ. ಆ ಮನೋಸ್ಥೈರ್ಯ ಇದ್ದು ನೀನು ಬರ್ಕೋ. ಅದಕ್ಕೇನು ಸ್ಟ್ರಾಟಜೀಸ್ ಬೇಕು ನಾನು ನಿನಗೆ ಸಜೆಸ್ಟ್ ಮಾಡ್ತೀನಿ. ನಾನು ಹೇಳಿದ ರೀತಿಯಲ್ಲಿ ನೀವು ನಿಮ್ಮ ಸ್ಟ್ರಾಟಜೀಸ್ನ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಕೂಡ ನೀವು 100% ಇಲ್ಲಿ ಸಕ್ಸಸ್ ಆಗ್ತೀರಾ. ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು? ಕ್ರಮಾಗತವಾದಂಥ ಅಧ್ಯಯನ ವಿಧಾನಗಳನ್ನು ನೀವು ಅಳವಡಿಸ್ಕೋಬೇಕಾದ್ರೆ ನೀವು ಫಸ್ಟು ಗುರಿ ಇಟ್ಕೋಬೇಕು. ಸರ್ ಯಾಕೆ ಸರ್ ಗುರಿ ಇಟ್ಕೋಬೇಕು? ಏನಕ್ಕೆ ಅವಶ್ಯಕತೆ ಇದೆ? ನೀವು ಕೇಳ್ತೀರಾ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಏನಪ್ಪ ಅಂದರೆ, ನೀವು ಲೆಟ್ರ್ ಬರೀತೀರ, ಅಡ್ರೆಸ್ಸೇ ಬರೆಯಲ್ಲ ನೀವು. ಲೆಟ್ರೆಲ್ಲ ಬರೆದ್ಬಿಟ್ಟು ಅಡ್ರೆಸ್ ಬರೆದಿಲ್ಲ ಅಂದರೆ ಪತ್ರ ಎಲ್ಲಿ ಹೋಗುತ್ತೆ? ವಿಳಾಸವಿಲ್ಲದ ಪತ್ರ ಎಲ್ಲಿ ಹೋಗುತ್ತೆ? ನೀವು ಹಾಗೇನೆ, ನೀವು ಈಗ ಡಿಸೈಡ್ ಮಾಡಬೇಕು. ನೀವೇನು ಮಾಡಬೇಕು? ಏನು ಡಿಸಿಷನ್ ತೊಗೋಬೇಕು? ನಾನು 90% ತೊಗೊಂಡು ಸೈನ್ಸ್ ಮಾಡಬೇಕು, ನಾನು ಕಾಮರ್ಸ್ ಮಾಡಬೇಕು, ನಾನು ಆರ್ಟ್ಸ್ ಮಾಡಬೇಕು, ಆರ್ಟ್ಸ್ ಮಾಡಿ ನಾನು ದೊಡ್ಡವನಾಗಿ ನಾನು ಎಂಜಿನಿಯರಿಂಗ್ ಮಾಡಬೇಕು, ಅಥವಾ ನಾನು IAS ಮಾಡಬೇಕು. ನಾನು IAS ಮಾಡಬೇಕಪ್ಪ, ನಾನು IAS ಅಧಿಕಾರಿ ಆಗಬೇಕು, ಅದಕ್ಕೋಸ್ಕರ ನಾನು 90% ಸ್ಕೋರ್ ಮಾಡಲೇಬೇಕು. ನಾನು UPSC ಎಕ್ಸಾಮ್ನಲ್ಲಿ IPS ಆಫೀಸರ್ ಆಗಬೇಕು, ನಾನು ಡಿಸ್ಟ್ರಿಕ್ಟ್ ಆಫೀಸರ್ ಆಗಬೇಕು, ಜಿಲ್ಲಾ ಅಧಿಕಾರಿ ಆಗಬೇಕು, ನಾನು ತಾಲೂಕು ಲೆವೆಲ್ ಪೊಲೀಸ್ ಆಗಬೇಕು, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ನಾನು. ಸೊ ನೀನು ಆ ಥರ ಒಂದು ಟಾರ್ಗೆಟನ್ನು, ಗುರಿಯನ್ನು, ನೀನು ಲಾಂಗ್ ಟರ್ಮ್ ಗುರಿಯನ್ನು ಇಟ್ಕೋಬೇಕು. ಗುರಿ ಇಟ್ಕೊಳ್ಳೋದು ಹೇಗೆ? ಲಾಂಗ್ ಟರ್ಮ್ ಗೋಲ್ ಆ್ಯಂಡ್ ಶಾರ್ಟ್ ಟರ್ಮ್ ಗೋಲ್. ಲಾಂಗ್ ಟರ್ಮ್ ಗುರಿ ಏನು? ನೀನು IAS IPS ಮಾಡಬೇಕು, ದಿಸ್ ಈಸ್ ಯುವರ್ ಲಾಂಗ್ ಟರ್ಮ್ ಏಮ್. ಶಾರ್ಟ್ ಟರ್ಮ್ ಗುರಿ ಏನು? ನೀನೇನು ಓದ್ತಾ ಇದೆಯಾ ಅದನ್ನು ನೀನು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು. ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು. ಸಿಂಪಲ್ ಟಿಪ್ಸು. ಏನು ಮಾಡಬೇಕು? ವೆರಿ 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 ಇಂಪಾರ್ಟೆಂಟ್ ಟಿಪ್ಸ್ಗಳು ಏನು? ನೀವು ಫಸ್ಟು ಗುರಿಯನ್ನು ಇಟ್ಕೋಬೇಕು.
ಯಾಕಂದರೆ ನಿಮಗೆ ಗುರಿ ಇಲ್ಲ ಅಂದರೆ ನಿಮಗೆ ಓದೋಕ್ಕಾಗಲ್ಲ, ಓದೋಕ್ಕಾಗೋದೇ ಇಲ್ಲ. ಓಕೆನಾ? ನೆಕ್ಸ್ಟ್ ಬರ್ತೀನಿ. ನಿಮಗೆ ನಾನು ಎ ಇಂದ ಹಿಡಿದು ಝಡ್ವರೆಗೂ ಏನೇನು ಮಾಡ್ಬೋದು, ಏನು ಬೆನಿಫಿಟ್ಸ್ ಇದ್ದಾವೆ, ಏನು ನಿಮಗೆ ಅವಕಾಶಗಳಿದ್ದಾವೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಗುರಿ ಏಮ್ ಇಟ್ಕೊಂಡ್ರಿ, ಓಕೆನಾ? ಏನಂತ ಏಮ್ ಇಟ್ಕೊಂಡ್ರಿ? ನಾನು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀನಿ ಅಂತ ಏಮ್ ಇಟ್ಕೊಂಡ್ರಿ. ಆಮೇಲೆ ಬಿನಲ್ಲಿ ಏನು ಮಾಡ್ತೀರಾ ನೀವು? ಒಂದಿಷ್ಟು ಪುಸ್ತಕಗಳನ್ನು ಜೋಡಿಸ್ಕೋಬೇಕು. ಪುಸ್ತಕಗಳು ಯಾವಾಗಲೂ ಏನಪ್ಪ ಅಂದರೆ ಟೆಕ್ಸ್ಟ್ ಬುಕ್ಸ್. ನೋಡಿ ಹೇಳ್ತೀನಿ ನಾನು, ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ, ಇದು ತಾಯಿ ಇದ್ದ ಹಾಗೆ. ಟೆಕ್ಸ್ಟ್ ಬುಕ್ಸು ತಾಯಿ ಇದ್ದ ಹಾಗೆ. ಯಾವಾಗಲೂ ನೀವು ಟೆಕ್ಸ್ಟ್ ಬುಕ್ಕನ್ನೇ ರೆಫರ್ ಮಾಡಬೇಕು. ಇದು ಈ ನೋಟ್ಸು, ಆಮೇಲೆ ಬೇರೆ ಬೇರೆ ನಿಮಗೆ ಗೈಡು, ಆಮೇಲೆ ಇನ್ನೊಂದೇನು ಇಂಟರ್ನೆಟ್ಟಲ್ಲಿ ನಿನಗೆ ಕ್ವಶನ್ ಆನ್ಸರ್ಸು, ಅವೆಲ್ಲ ಆಂಟಿ ಅಂಕಲ್ ಇದ್ದ ಹಾಗೆ ಅವೆಲ್ಲ. ಗೊತ್ತಾಯ್ತಾ? ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ, ಟೆಕ್ಸ್ಟ್ ಬುಕ್ಕಲ್ಲೇ ನಿನಗೆ ಕ್ವಶನ್ಸ್ ತೆಗೆಯೋದು, ಪ್ರಶ್ನೆಗಳನ್ನು ತೆಗೆಯೋದು ಟೆಕ್ಸ್ಟ್ ಬುಕ್ಕಲ್ಲಿ ಮಾತ್ರ. ಗೈಡ್ ನೋಡಿ ಟೆಕ್ಸ್ಟ್ ಬುಕ್ ತೆಗೆಯಲ್ಲ ಯಾರು. ಆ ಕಾರಣಕ್ಕಾಗಿ ನೀನೇನಾದರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ನಿನಗೆ ಮೈಂಡಲ್ಲಿದ್ದರೆ 625ಗೆ 625 ಮಾಡಬೇಕು ಅನ್ನೋದಿದ್ದರೆ ನೀನು ಟೆಕ್ಸ್ಟ್ ಬುಕ್ಸನ್ನು ಫಾಲೋ ಮಾಡಬೇಕು. ಟೆಕ್ಸ್ಟ್ ಬುಕ್ಸನ್ನಲ್ಲಿ ಎವ್ರಿ ಕೋನ್ ಆ್ಯಂಡ್ ಕಾರ್ನರನ್ನು ನೀನು ವಿದ್ಯಾಭ್ಯಾಸ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಈ ಟೆಕ್ಸ್ಟ್ ಬುಕ್ಸಲ್ಲಿ ನೀನು ಇರ್ತಕ್ಕಂಥದ್ದನ್ನು ನೀನು ಅಧ್ಯಯನ ಮಾಡ್ತಾ ಹೋಗಬೇಕು. ಇದಾದ ಮೇಲೆ ಇಲ್ಲಿ ನಿನ್ನ ಬಿಹೇವಿಯರ್ಸ್ ಅಂದರೆ ನಿನ್ನ ವರ್ತನೆಗಳನ್ನು ನೀನು ಸುಧಾರಿಸ್ಕೋಬೇಕು. ಏನು ನಿನ್ನ ವರ್ತನೆಗಳನ್ನು ಸುಧಾರಿಸ್ಕೋಬೇಕು? ಏನು ನಿನ್ನ ಹ್ಯಾಬಿಟ್ಸ್ ಏನಿದೆ, ನಿನ್ನ ಆ್ಯಟಿಟ್ಯೂಡ್ ಏನಿದೆ, ಅದನ್ನು ನೀನು ಸುಧಾರಿಸ್ಕೋಬೇಕು. ನಿನ್ನ ಒಂದು ವರ್ತನೆಗಳು ಅಂತ ಹೇಳಿದ್ರೆ, ನೀನು ಒಳ್ಳೆಯವರ ಸಂಘ ಮಾಡಬೇಕು, ಒಳ್ಳೆಯವರ ಗೆಳೆತನ ಮಾಡಬೇಕು, ನಿನಗೆ ಒಳ್ಳೆಯ ಪೀರ್ ಗ್ರೂಪ್ ಇರಬೇಕು. ಫ್ರೆಂಡ್ಸ್, ಒಳ್ಳೆಯ ಫ್ರೆಂಡ್ಸ್ ಇರಬೇಕು. ಒಳ್ಳೆಯ ಪೀರ್ ಗ್ರೂಪ್ ಇತ್ತಂದರೆ ನೀನು ಓದಿರೋದನ್ನು ಅವನ ಜೊತೆ ಚರ್ಚೆ ಮಾಡ್ತೀಯಾ, ಅವನ ಜೊತೆ ಡಿಸ್ಕಸ್ ಮಾಡ್ತೀಯಾ, ಅವನ ಜೊತೆ ನೀನು ತುಂಬ ಉತ್ತಮವಾದಂಥ ಒಂದು ಸಲಹೆಗಳನ್ನು ಪ್ರತಿ ಕ್ಷಣದಲ್ಲೂ ನೀನು ಅವನನ್ನು ಕೇಳ್ತಾ ಇರ್ಬೋದು. ಸೊ ಬುಕ್ಸ್ ಆಯಿತು, ನಿನ್ನ ಬಿಹೇವಿಯರ್ಸ್ ಆಯಿತು. ಇದಾದಮೇಲೆ ಬರ್ತೀನಿ ಪಾಯಿಂಟ್ ನಂಬರ್ ಸಿ ಏನು? ನಿನ್ನ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಓದಿದರೆ. ಪ್ರತಿದಿನ ನೀನು ಓದಂತೆಲ್ಲ ನಿನ್ನ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಓಕೆನಾ? ನಿನ್ನ ಸಾಮರ್ಥ್ಯ ಜಾಸ್ತಿ ಆದರೆ ನಿನಗೆಲ್ಲರೂ ಬೆಲೆ ಕೊಡ್ತಾರೆ. ನಿನ್ನ ಸಾಮರ್ಥ್ಯ ಜಾಸ್ತಿ ಆದರೆ ನಿನಗೆ ಗೌರವ ಕೊಡ್ತಾರೆ. ನೀನು ಮಾತಾಡೋ ಸ್ಟೈಲ್ ಚೇಂಜ್ ಆಗುತ್ತೆ. ನಿನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸಿ ಮೀನ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಇದ್ರ ಜೊತೆಗೆ ನೀನು ಏನು ಮಾಡ್ತೀಯ? ನಿನ್ನ ಏಕಾಗ್ರತೆ, ನಿನ್ನ ಏಕಾಗ್ರತೆ ದಿನದಿಂದ ದಿನಕ್ಕೆ ನಿನ್ನ ಗುರಿಯ ಕಡೆಗೆ ಹೋಗುತ್ತದೆ. ನಿನ್ನ ಟಾರ್ಗೆಟ್ ರೀಚ್ ಆಗ್ತಾ ಹೋಗುತ್ತೆ. ಏನಪ್ಪ? ಕಾನ್ಸಂಟ್ರೇಷನ್, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಇದನ್ನು ನೀನು ಜಾಸ್ತಿ ಮಾಡ್ಕೊಂಡಂಗೆಲ್ಲ ನಿನಗೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ನೋಡಿ, ಡಾಕ್ಟ್ರಿಗೆ ನೀವು ತೋರಿಸ್ಕೊಳಕ್ಕೆ ಹೋಗ್ತೀರಾ, ಅವರು 5 ನಿಮಿಷ ಟೈಮ್ ಕೊಡ್ತಾರೆ. 5 ನಿಮಿಷ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. 500 ರೂಪಾಯಿ ಫೀಸ್ ತಗೊಂತಾರೆ, 500 ರುಪೀಸ್ ಫೀಸ್. ಆದರೆ ಒಬ್ಬ ಕೂಲಿ ಕೆಲಸ ಮಾಡೋರು ಇಡೀ ದಿನ ಕೆಲಸ ಮಾಡ್ತಾರೆ. ಇಡೀ ದಿನ ಕೆಲಸ ಮಾಡಿದರೆ ಅವ್ರಿಗೆ 600 ರೂಪಾಯಿ, ಇಲ್ಲ 800 ರೂಪಾಯಿ, ಇಲ್ಲ 1000, ಇಲ್ಲ ಅದಕ್ಕಿಂತ ಕಡಿಮೆ. ಹಳ್ಳಿಗಳಲ್ಲಿ 300-400 ರೂಪಾಯಿ ಕೊಡ್ತಾರೆ ಕೂಲಿ, ಒಂದು ದಿನಕ್ಕೆ ಕೂಲಿ. ಡಾಕ್ಟರ್ಗೆ 5 ನಿಮಿಷಕ್ಕೆ 500 ರೂಪಾಯಿ ಅವ್ರ ದುಡಿಮೆ. ಯಾಕೆ? ಅವರು ಏಕಾಗ್ರತೆಯಿಂದ ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ. ಏಕಾಗ್ರತೆಯಿಂದ, ಕಾನ್ಸಂಟ್ರೇಷನ್ನಿಂದ ಅವರು
ವಿದ್ಯಾಭ್ಯಾಸ ಮಾಡಿದ್ದಾರೆ. ವಿದ್ಯೆಗಿರುವ ಶಕ್ತಿನೇ ಅದು ನಾಲೆಡ್ಜ್. ಅವಾಗಲೇ ಹೇಳ್ದ ಒಬ್ಬ ಸ್ಟೂಡೆಂಟು, ಸಾರ್ ನನ್ನ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊತೀನಿ. ಜ್ಞಾನ ಏನು ಹೆಚ್ಚು ಮಾಡ್ತೀಯ ನೀನು? ನೀನು SLCಯಲ್ಲಿ ನೀನು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದರೆ ನಿನಗೆ ಒಳ್ಳೆ ಕಾಲೇಜಲ್ಲಿ PUCನಲ್ಲಿ ಸೀಟ್ ಸಿಗುತ್ತೆ. ಫ್ರೀಯಾಗಿ ಇವತ್ತು ಸ್ಕಾಲರ್ಶಿಪ್ ಕೊಟ್ಟು ಓದಿಸ್ತಾರೆ. ನೀನು ಚೆನ್ನಾಗಿ ಸ್ಕೋರ್ ಮಾಡಿದರೆ, ನೀನು ಚೆನ್ನಾಗಿ ಸ್ಕೋರ್ ಮಾಡಿ ಫ್ರೀಯಾಗಿ ಸ್ಕಾಲರ್ಶಿಪ್ ಹೋದರೆ ನಿನಗೆ ಫ್ರೀಯಾಗಿ ಮೆಡಿಕಲ್ ಸೀಟ್ ಸಿಗುತ್ತೆ. ಬರೀ 40,000 ರೂಪಾಯಿ ಮೆಡಿಕಲ್ ಸೀಟ್ನಲ್ಲಿ ನೀನು ಡಾಕ್ಟರ್ ಆಗಿಬಿಡ್ತೀಯ. ನೀನು ಸಮಾಜ ಸೇವೆ ಮಾಡ್ತೀಯ, ನೀನು ಒಳ್ಳೆ ಫೇಮಸ್ ಡಾಕ್ಟರ್ ಆಗ್ತೀಯ. ಎಂತೆಂಥ ವಂಡರ್ಫುಲ್ ಪರ್ಸನ್ಸು ಇವತ್ತು ನಾವು ಬಡತನದಿಂದ ಬಂದಿರೋಂಥವ್ರನ್ನ ನಾವು ನೋಡ್ತೀವಿ. ಬಡತನ ಸಾಧನೆಗೆ ಯಾವತ್ತೂ ಅಡ್ಡಿ ಆಗೋದಿಲ್ಲ. ಬಡತನ ಸಾಧನೆ ಮಾಡಲಿಕ್ಕೆ ಯಾವತ್ತೂ ಅಡ್ಡಿ ಆಗೋದಿಲ್ಲ. ಸರ್ ಹೆಂಗೆ ಸರ್ ಸಾಧನೆ ಮಾಡಬೇಕು? ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಐ ಟೆಲ್ ಯು, ನಾನು ನಿಮಗೆ ಗೈಡ್ ಮಾಡ್ತೀನಿ. ಯು ಡೋಂಟ್ ವರಿ. ನಾನು ಹೇಳಿದ ಹಾಗೆ ನೀವು ಮಾಡ್ತಾ ಹೋದರೆ ನಿಮಗೆ 625ಗೆ 625 ಮಾರ್ಕ್ಸು ಬರೋ ಥರ ಮಾಡೋ ಜವಾಬ್ದಾರಿ ನಂದು. ಆದರೆ ನಾನೇನು ಹೇಳ್ತೀನಿ ಅದನ್ನು ಫಾಲೋ ಮಾಡೋ ಜವಾಬ್ದಾರಿ ನಿಮ್ಮದು. ಓಕೆನಾ? ಕಾನ್ಸಂಟ್ರೇಷನ್ ಇಟ್ಟು ಓದಬೇಕು. ಈ ಕಾನ್ಸಂಟ್ರೇಷನ್ ಅಂದ ತಕ್ಷಣ ಇದನ್ನು ಡೈವರ್ಟ್ ಮಾಡೋರು ಯಾರಪ್ಪ? ಬುಕ್ ಹಿಡ್ಕೊಂಡ್ರೆ ನಿನಗೆ ಎಷ್ಟು ಬರ್ತಾನೆ ತಲೆಯಲ್ಲಿ ಅಂದರೆ ಹೋಯ್ತು ನಿಂದು ಸಿಲೆಬಸ್ಸು. ಬುಕ್ ಹಿಡ್ಕೊಂಡ್ರೆ ನೀನು ರೀಲ್ಸ್ ನೋಡ್ತಾ ಇದ್ದೆ ಅಂದರೆ ಹೋಯ್ತು ನಿನ್ನ ಸಿಲೆಬಸ್ಸು. ಸೊ ನಿನ್ನ ಗಮನ ನಿನ್ನ ಯಶಸ್ಸನ್ನು ತಂದು ಕೊಡುತ್ತೆ. ಓಕೆನಾ? ಇನ್ನೊಂದು ಪಾಯಿಂಟ್ ಯಾವುದು? ಡಿ. ABC ಆಯಿತು, ಡಿ ಫಾರ್ ಡಿಸಿಪ್ಲಿನ್. ಓಕೆ, ಡಿಸಿಪ್ಲಿನ್, ಶಿಸ್ತು. ಡಿಸಿಪ್ಲಿನಲ್ಲಿ 4 ಥರ ಡಿಸಿಪ್ಲಿನ್ ಇದೆ. ಯಾವುದ್ಯಾವುದು? ಮೊದಲನೇದು ಸ್ಟಡಿ ಡಿಸಿಪ್ಲಿನ್, ಎರಡನೇದು ಹೆಲ್ತ್ ಡಿಸಿಪ್ಲಿನ್, ಮೂರನೇದು ಟೈಮ್ ಡಿಸಿಪ್ಲಿನ್, ನಾಲ್ಕನೇದು ಸೆಲ್ಫ್ ಡಿಸಿಪ್ಲಿನ್. ಈ 4ರಲ್ಲಿ ಸ್ಟಡಿ ಡಿಸಿಪ್ಲಿನ್ ಅಂದರೆ ಏನು ಸ್ಟಡಿ ಡಿಸಿಪ್ಲಿನ್ ಅಂದರೆ ಪರ್ ಡೇ, ಪರ್ ಅವರ್, ಪರ್ ಸಬ್ಜೆಕ್ಟ್. ಪರ್ ಡೇ, ಪರ್ ಅವರ್, ಪರ್ ಸಬ್ಜೆಕ್ಟ್. ಕಡ್ಡಾಯವಾಗಿ ಓದಬೇಕು ನೀನು. ಪರ್ ಡೇ, ಪರ್ ಅವರ್, ಪರ್ ಸಬ್ಜೆಕ್ಟ್ ಕಡ್ಡಾಯವಾಗಿ ಓದಲೇಬೇಕು ನೀನು. ದಟ್ ಈಸ್ ಸ್ಟಡಿ ಡಿಸಿಪ್ಲಿನ್. ನೀನು ಸಾಯಂಕಾಲ 5 ಗಂಟೆ ನೀನು ಯಾವ್ದಾರ ಜಾತ್ರೆ ಮಾಡೋಕ್ಕೆ ಹೋಗಿರೋ, ನನಗೆ ಗೊತ್ತಿಲ್ಲ, ಅವೆಲ್ಲ ಗೊತ್ತಿಲ್ಲ. ಒಂದು ದಿನ ನಾನು ಓದಬೇಕಂದ್ರೆ ಓದಬೇಕು. ಒಂದು ಕ್ಷಣನೂ ನಾನು ಬಿಡೋದಿಲ್ಲ. ಸೊ ದಟ್ ಈಸ್ ಸ್ಟಡಿ ಡಿಸಿಪ್ಲಿನ್. ಓಕೆ, ಅವತ್ತಿನ ಓದನ್ನು ಅವತ್ತೇ ಓದಬೇಕು. ನಾಳೆ ಓದ್ತೀನೋ ಮುಗೀತು, ನಿನ್ನ ಕೈಲಿ ಆಗಲ್ಲ. ಹೆಲ್ತ್ ಡಿಸಿಪ್ಲಿನ್, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಇದಕ್ಕೆ ನಿನಗೆ ಫುಡ್ಡಲ್ಲೂ ಕೂಡ ಡಿಸಿಪ್ಲಿನ್ ಇರಬೇಕು. ಯಾವುದ್ರಲ್ಲಿ ಡಿಸಿಪ್ಲಿನ್ ಇರಬೇಕು? ಫುಡ್ಡಲ್ಲಿ ಡಿಸಿಪ್ಲಿನ್ ಇರಬೇಕು. ಏನು ಮಾಡಬೇಕು? ಕಂಡದ್ದನ್ನು ಕಂಡಲ್ಲಿ ತಿನ್ನಬಾರದು. ಅದಕ್ಕೆ ಹೇಳ್ತಾರೆ ಏನು? ಬಂಡಿಯ ತಿಂಡಿ ರೋಗದ ಬಂಡಿ. ಗಾದೆ. ಬಂಡಿಯ ತಿಂಡಿ ರೋಗದ ಬಂಡಿ. ನೀನು ಕಂಡಲ್ಲಿ ತಿನ್ಕೊಂತ ಹೋದ, ಸಾಯಂಕಾಲ 5:30 ಆಯಿತು, ನನಗೆ ಗೋಬಿ ಮಂಚೂರಿ ಬೇಕು ಅಂತ ನೀನೇನಾದರೂ ಅದಕ್ಕೆ ರುಚಿ ತೋರಿಸ್ಬಿಟ್ಟೆ, ನೀನು 5:30ಗೆ ಇಲ್ಲಿ ಸಬ್ಜೆಕ್ಟು ನೀನು ಸೋಷಿಯಲ್ ಓದಬೇಕಂತ ಟೈಮ್ ಟೇಬಲ್ ಹಾಕೊಂಡಿರ್ತೀಯ. ಆದರೆ ನೀನು 5:30ಗೆ ಇಲ್ಲಿ ಗೋಬಿ ಮಂಚೂರಿಗೆ ಹೋಗೋಣ ಬಾ ರಾಜ ಅಂತ ಕರಿತಾ ಇರುತ್ತೆ. ಅದಕ್ಕೋಸ್ಕರ ಫುಡ್ಡಲ್ಲೂ ಕೂಡ ನಿನಗೆ ಒಂದು ಡಿಸಿಪ್ಲಿನ್ ಇರಬೇಕು, ಹ್ಯಾಬಿಟ್ ಇರಬೇಕು. ಏನು? ಶುದ್ಧವಾದದ್ದನ್ನು, ಸ್ವಚ್ಛವಾದದ್ದನ್ನು, ಮನೆಯಲ್ಲಿ ಮಾಡಿದಂಥ ಆಹಾರವನ್ನು ತಿನ್ನಬೇಕು. ಖಾರ ಪದಾರ್ಥವನ್ನು ತಿನ್ನದೆ ಅಥವಾ ಏನು ನಿನಗೆ ತುಂಬ ಟೇಸ್ಟಿ ಆಗಿರುವಂಥದ್ದನ್ನು ನೀನು ತಿನ್ನೋದನ್ನು ರೂಢಿ ಮಾಡಿಕೊಂಡ್ರೆ ಏನಾಗುತ್ತೆ? ಇಲ್ಲಿ ನಿನ್ನ ಆರೋಗ್ಯ ಹಾಳು ಮಾಡುವಂಥದ್ದನ್ನು ನೀನು ತಿನ್ನಬಾರ್ದು. ಬಹಳ ಮುಖ್ಯವಾಗಿ ಮೋರ್ ಆ್ಯಂಡ್ ಮೋರ್ ವೆರಿ 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 ಇಂಪಾರ್ಟೆಂಟ್ ಯಾವುದು ಅಂದರೆ ಟೈಮ್ ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್. ಏನಪ್ಪ ಟೈಮ್ ಡಿಸಿಪ್ಲಿನು? ಆಮೇಲೆ ಲಾಸ್ಟಿಗೆ ಬರ್ತೀನಿ, ಸೆಲ್ಫ್ ಡಿಸಿಪ್ಲಿನು. ಟೈಮ್ ಡಿಸಿಪ್ಲಿನಲ್ಲಿ ನೋಡಪ್ಪ, ನಿನಗೆ ಎಷ್ಟು ಸಮಯ ಇರೋದು ಒಂದು ದಿವಸಕ್ಕೆ? 24 ಅವರ್ ಟೈಮು, 24 ತಾಸು. ನೋಡು, ಈಗ 90 ಮಾರ್ಕ್ಸ್ ತಗೊಳೋನು 100ಕ್ಕೆ 95 ಮಾರ್ಕ್ಸ್ ತೊಗೊತಾನಲ್ಲ, 100ಕ್ಕೆ 95 ಮಾರ್ಕ್ಸ್ ಏನು ತೊಗೊತಾನಲ್ಲ, ಅವನಿಗೂ ಅಷ್ಟೇ ಇರೋದು ಏನು? ಟೈಮ್. 100ಕ್ಕೆ 95 ಮಾರ್ಕ್ಸ್ ತೊಗೊಳ್ಳೋನಿಗೂ ಕೂಡ 24 ತಾಸೇ ಟೈಮ್ ಇರೋದು. ನೀನು 40 ಮಾರ್ಕ್ಸ್ ತೊಗೊಳೋನು ಕೂಡ 24 ತಾಸೇ ಟೈಮ್ ಇರೋದು. ಅವನಿಗೇನು ಸ್ಪೆಷಲ್ ಇಲ್ಲ ಅಲ್ಲಿ.
ಅರೇ ಹೌದಲ್ಲ, ಇಬ್ರಿಗೂ ಒಳ್ಳೆ ಟೈಮ್ ಒಂದೇ ಸರಿ 95 ಮಾರ್ಕ್ಸ್ ತೊಗೊಳೋನಿಗೂ 24 ತಾಸು ಸಮಯ, 40% ಮಾರ್ಕ್ಸ್ ತೊಗೊಳೋನಿಗೂ 24 ತಾಸು ಸಮಯ. ಮತ್ತು ಇವನು ಯಾಕೆ 95% ತೆಗಿತಾನೆ, ಇವನು ಯಾಕೆ 40% ತೆಗಿತಾನೆ? ಎ ಅನ್ನೋನು 95 ಮಾಡ್ತಾನೆ, ಬಿ ಅನ್ನೋನು ಯಾಕೆ 40% ಸ್ಕೋರ್ ಮಾಡ್ತಾನೆ? ಯಾಕೆ ಆಗಲ್ಲ ಅಂದರೆ ಇವನು ಸಮಯದ ಸದುಪಯೋಗ ಮಾಡ್ಕೊತಾನೆ, ಟೈಮ್ನ ಕರೆಕ್ಟಾಗಿ ಅವನು ಯೂಸ್ ಮಾಡ್ಕೊತಾನೆ. ಯಾರು ಸಮಯಕ್ಕೆ ಬೆಲೆ ಕೊಡಲ್ಲ, ಸಮಯಕ್ಕೆ ಯಾರು ಬೆಲೆ ಕೊಡಲ್ಲ ಅವರಿಗೆ ಯಾರೂ ಬೆಲೆ ಕೊಡಲ್ಲ. ಯಾರೂ ಬೆಲೆ ಕೊಡಲ್ಲ ಮತ್ತು ಅವ್ರಿಗೆ ಬೆಲೆ ಸಿಗಲ್ಲ. ಸಾಧ್ಯ ಇಲ್ಲ. ನೀವು ದೊಡ್ಡ ಸಾಧನೆ ಮಾಡಿರೋರು ನೋಡ್ರಿ, ಯಾರು ಟೈಮನ್ನು ಕರೆಕ್ಟಾಗಿ ಅವರು ಸದುಪಯೋಗ ಮಾಡ್ಕೊತಾರೆ, ಅವರ ಸಮಯಕ್ಕೆ ಅವರು ಯಾರು ಬೆಲೆ ಕೊಡ್ತಾರೆ ಅವ್ರಿಗೆ ಮಾತ್ರ ಎಲ್ಲರೂ ಬೆಲೆ ಕೊಡ್ತಾರೆ. ನೀವು ಸಕ್ಸಸ್ಫುಲ್ ಆಗಿರೋರು ನೋಡ್ರಿ, ದ 7 ಹ್ಯಾಬಿಟ್ಸ್ ಆಫ್ ಎ ಸಕ್ಸಸ್ಫುಲ್ ಪೀಪಲ್ ಅಂತ ಸ್ಟೀಫನ್ ಕೋವೆ ಬರೆದಿರುವಂಥ ಒಂದು ಪುಸ್ತಕ ಇದೆ. ನೀವು ಅದರಲ್ಲಿ ನೋಡಿ, ಯಾರು ಚೆನ್ನಾಗಿ ನೀವು ಮಾಡ್ತಾರೆ, ಯಾರು ಚೆನ್ನಾಗಿ ಸಕ್ಸಸ್ ಆಗ್ತಾರೆ ಅಂದರೆ ಯಾರು ಟೈಮಿಗೆ ಬೆಲೆ ಕೊಡ್ತಾರೋ ಅವರು ಸಕ್ಸಸ್ ಆಗ್ತಾರೆ. ಬನ್ನಿ ಹಾಗಾದರೆ ಏನು ಇವನು 90% ತೊಗೊಂಡವನು ಟೈಮ್ ಹೆಂಗೆ ಯೂಸ್ ಮಾಡ್ಕೊತಾನೆ, ಅವನು ಯಾವ ರೀತಿ ಮಾಡ್ಕೊಂಡಿರ್ತಾನೆ, ಏನು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾನೆ ಅಂತ ನಾವು ನೋಡೋದಾದರೆ ಇಲ್ಲಿ ನೋಡಿ, ಅವನು ಏನು ಮಾಡ್ತಾನೆ, ಟೈಮ್ ಡಿಸಿಪ್ಲಿನಲ್ಲಿ ಅವನೇನು ಮಾಡ್ತಾನೆ, ಸ್ಟಡಿ ಟೈಮ್ ಟೇಬಲ್ ಮಾಡ್ಕೊತಾನೆ. ಸ್ಟಡಿ ಟೈಮ್ ಟೇಬಲ್, ಹಾಂ ಇದೇನಪ್ಪ ಸ್ಟಡಿ ಟೈಮ್ ಟೇಬಲ್? ಸರ್ ನಾವು 10 ಗಂಟೆಯಿಂದ 5 ಗಂಟೆ ಸ್ಕೂಲ್ಗೆ ಹೋಗ್ತೀವಲ್ಲ ಸರ್, ಮತ್ತೆ ಅದಕ್ಕೆ ಸರ್ ಸ್ಟಡಿ ಟೈಮ್ ಟೇಬಲ್. ಅದೇ ನೀವು ಮಾಡೋ ದೊಡ್ಡ ತಪ್ಪು. ಮೇಷ್ಟ್ರು 10 ಗಂಟೆಯಿಂದ 5 ಗಂಟೆ ಪಾಠ ಮಾಡ್ತಾರೆ, ಅದು ನಿನ್ನ ಸ್ಟಡಿ ಅಲ್ಲ, ಅದು ಮೇಷ್ಟ್ರು ಪಾಠ ಮಾಡೋ ಟೈಮ್. ಅದು ನಿನ್ನ ಸ್ಟಡಿ ಅಂದರೆ ನೀನು ಕೂತು ಓದೋ ಅಂಥದ್ದು ಟೈಮು. ನೀನೇನು ಕೂತ್ಕೊಂಡು ಓದ್ತೀಯಲ್ಲ ಅದು ನಿನ್ನ ಟೈಮು, ಇದು ಮೇಷ್ಟ್ರ ಟೈಮು. ಮೇಷ್ಟ್ರ ಟೈಮ್ ಏನು ಮಾಡ್ತಾರೆ, ಪಾಠ ಮಾಡೋದನ್ನು ನೀನು ಅರ್ಥ ಮಾಡ್ಕೊತೀಯ ಅಷ್ಟೇ. ಆ ಟೈಮಲ್ಲಿ ನೀನು ಅರ್ಥ ಮಾಡ್ಕೊಂಡ್ರೆ ನೀನು ಓದ್ಕೊಂಡಂಗಲ್ಲ ಅದು. ಅದಕ್ಕೆ ನೀನೇನು ಮಾಡಿದೆ, ನಾನು ಅವಾಗ ಏನು ಹೇಳಿದೆ, ಪರ್ ಡೇ ಪರ್ ಸಬ್ಜೆಕ್ಟ್ ಪರ್ ಅವರ್ ಏನು ಫಾರ್ಮುಲಾ ಹೇಳಿದೆ, ನೀನು ಪರ್ ಡೇ 1 ತಾಸು ಟೈಮ್ ಕೊಡಬೇಕು. ಸ್ಟಡಿ ಟೈಮ್ ಟೇಬಲ್ ಮಾಡ್ಕೋಬೇಕು. ಒಂದು ಮಾಡೆಲ್ ಸ್ಟಡಿ ಟೈಮ್ ಟೇಬಲ್ ಹೆಂಗೆ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ ನೋಡು. ನಾನು ಭಾಳ ಚೆನ್ನಾಗಿದೆ ಇದು, ನೀನು ಈ ಪ್ರಕಾರ ಮಾಡ್ಕೊಂಡು ಹೋಗು. ನಿನಗೆ ಯಾಕೆ 625 625 ಬರಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಳು, 5 AM ವೇಕಪ್. ಏನೋ ಬೆಳಗ್ಗೆ ಹೇಳುವುದು ವೇಕಪ್, ಬೆಳಿಗ್ಗೆ ಹೇಳುವುದು. 5 ಗಂಟೆಯಿಂದ 5:10 ರಿಫ್ರೆಶ್ ಆಗು. ನೆಕ್ಸ್ಟ್ 5:10ರಿಂದ 6:10ರವರೆಗೆ ಮ್ಯಾಥ್ಸ್, ಗಣಿತ. ಏನು ನಿನಗೆ ಲೆಕ್ಕ ಬಿಡಿಸು, 1 ತಾಸು ಲೆಕ್ಕ. ಬೆಳಗ್ಗೆ ಎದ್ದ ತಕ್ಷಣ ಲೆಕ್ಕ ಮಾಡು ಫುಲ್ಲು. ನಿನಗೇನು ಟಫ್ ಇರುತ್ತೆ ಫಸ್ಟ್ ತಗೋ. ಮ್ಯಾಥಮೆಟಿಕ್ಸ್ 90% ಹುಡುಗರು ಸಾರ್ ಮ್ಯಾಥ್ಸ್ ಟಫು ಅಂತಾರೆ. ಹಿಡ್ಕೊ ಮ್ಯಾಥಮೆಟಿಕ್ಸನ್ನು. ನಿನ್ನೆ ಮಾಡಿರೋ ಪಾಠ ತೆಗೆದು ಒಂದು ಪಾಠ ನೋಡ್ಕೊ, ಪುಸ್ತಕ ಮುಚ್ಚು. ಏನು ಮಾಡಬೇಕು, ರೀಡಿಂಗ್ ಸ್ಟಡಿ ಸ್ಕಿಲ್ಸಲ್ಲಿ ಬರುತ್ತೆ, ಮುಂದೆ ಹೇಳ್ತೀನಿ ನಾನು. ಅಲ್ಲಿ ಬರುತ್ತೆ ಸ್ಟಡಿ ಸ್ಕಿಲ್ಸಲ್ಲಿ. ನೀನು ಏನು ಮಾಡು, ರೀಡ್ ಮಾಡು, ಓದಿದ್ದನ್ನು ರೀಡ್ ಮಾಡಿ ಏನು ಮಾಡು, ಪುಸ್ತಕ ಮುಚ್ಚಿಬಿಡು, ಕ್ಲೋಸ್ ಮಾಡು. ರೀಡ್ ಮಾಡಿ ಪುಸ್ತಕ ಕ್ಲೋಸ್ ಮಾಡು, ಕಣ್ಣು ಮುಚ್ಕೋ, ಜ್ಞಾಪಕ ಮಾಡ್ಕೊ, ಮೆಮೊರೈಸ್ ಮಾಡ್ಕೊ. ರೀಡ್ ಮಾಡು, ಮೆಮೊರೈಸ್ ಮಾಡ್ಕೊ, ಕಣ್ಣು ಬಿಡು, ರೈಟ್ ಮಾಡು. ಪುಸ್ತಕ ಓದು, ಪುಸ್ತಕ ಮುಚ್ಚು, ಅದನ್ನು ಇಲ್ಲಿ ಸ್ಟೋರ್ ಮಾಡ್ಕೊ, ಕಣ್ಣು ಬಿಡು, ನೋಟ್ಬುಕ್ ತಗೋ, ಬರೀ. ಪುಸ್ತಕದಲ್ಲಿರುವುದನ್ನು ಹೇಳ್ತೀನಿ ನೋಡಿ, ಪುಸ್ತಕದಲ್ಲಿರುವುದನ್ನು ಮಸ್ತಕಕ್ಕೆ ತೆಗೆದುಕೊಂಡು ಮತ್ತೆ ಪುಸ್ತಕಕ್ಕೆ ಬರೆಯುವುದೇ ಪರೀಕ್ಷೆ. ಇಷ್ಟೇ, ಇದೇ ಪರೀಕ್ಷೆ ಅಂದರೆ. ಎಕ್ಸಾಮ್ ಅಂದರೆ ಇದೇನೆ, ಬೇರೆ ಏನಿಲ್ಲ ಅಲ್ಲಿ, ಬೇರೆ ಏನಿಲ್ಲ. ಪರೀಕ್ಷೆ ಅಂದರೆ ಬುಕ್ಕಲ್ಲಿರೋದನ್ನು ಮೈಂಡಿಗೆ ತೊಗೋಬೇಕು, ಮೈಂಡಿಗೆ ತೊಗೊಂಡು ಮತ್ತೆ ಬುಕ್ಕಿಗೆ ನೀನು ರೈಟ್ ಮಾಡಬೇಕು. ದಿಸ್ ಈಸ್ 3R ಟೆಕ್ನಿಕ್ ಅಂತ ಕರಿತೀವಿ ನಾವು. 3R ಟೆಕ್ನಿಕ್: ರೀಡ್, ಮೆಮೊರೈಸ್ ಆ್ಯಂಡ್ ರೈಟ್. ಓಕೆ, ಇಲ್ಲಿ ಏನಪ್ಪ,
5:10ರಿಂದ 6:10ವರೆಗೆ ಮ್ಯಾಥಮೆಟಿಕ್ಸು. ಬಾ ನೀನು 6:10ರಿಂದ 6:20 10 ನಿಮಿಷ ಏನೋ ಕಾಫಿ ಕುಡಿ ಅಥವಾ ನೀನು ರಿಫ್ರೆಶ್ ಆಗು, ಏನೋ ಮಾಡ್ಕೊ. ನೆಕ್ಸ್ಟ್ ನೀನು 6:30 ಕೂತ್ಕೋ, ಪರವಾಗಿಲ್ಲ. 6:30ರಿಂದ 7:30 ಮತ್ತೊಂದು ಸಬ್ಜೆಕ್ಟ್ ತಗೋ. ಏನು? ಸೈನ್ಸ್ ತಗೋ. ಸೈನ್ಸ್ ಓದು, ಕೂತ್ಕೊಂಡು ಓದು. ನೀನು ಇನ್ನೂ ಸ್ಟಡಿ ಸ್ಕಿಲ್ಸಲ್ಲಿ ಹೇಳ್ತೀನಿ. ಸ್ಟಡಿ ಸ್ಕಿಲ್ಸಲ್ಲಿ, ಮೆಮೊರಿ ಸ್ಕಿಲ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಏನು ಓದಬೇಕು, ಹೆಂಗೆ ಓದಬೇಕು, ನಿನಗೆ ಸೈನ್ಸ್ ಹೆಂಗೆ ಓದಬೇಕು, ಐ ಎಕ್ಸ್ಪ್ಲೇನ್ ಯು. ದೆನ್ 7:30 to 8 o'clock, 7:30 to 8:30 ಇನ್ನೊಂದು ಸಬ್ಜೆಕ್ಟ್ ಓದ್ಬೋದು ನೀನು ಇಲ್ಲಿ. 7:15 ಸಾರ್ ಮನೇಲಿ ಕೆಲಸ ಹೇಳ್ತಾರೆ ಸರ್, ನೀನು ಯಾರ ಮಾತು ಕೇಳಬೇಡ, ಮನೆಯವ್ರಿಗೆ ಹೇಳ್ಬಿಡು. ಇಲ್ಲ ನನ್ನ ಬಿಟ್ಟುಬಿಡ್ರಿ, ನೀವು ಈ ವರ್ಷ ನನ್ನ ಬಿಟ್ಟುಬಿಡ್ರಿ, ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ 625 620 ನಾನು ತೊಗೋಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ. ನನ್ನ ಬಿಟ್ಟುಬಿಡಿ ಮಮ್ಮಿ ಡ್ಯಾಡಿ, ನಾನು ಓದಬೇಕು. ಅವರು ಹಂಗೆ ನನಗೆ ಅಯ್ಯೋ ನನ್ನ ಮಗ ಓದ್ತಾನಂತೆ, ಆಯ್ತಪ್ಪಜಿ ಅಂತ ಅವರೇ ತಂದು ಕಾಫಿ ಕೊಡೋದೇನೋ, ನಿನಗೆ ಕೋಚ್ ಕೊಡೋದೇನೋ ನೋಡ್ಬೇಕು. ನಿನಗೆ ಎಷ್ಟು ಮರ್ಯಾದೆ ಕೊಡ್ತಾರಂತ. ನೀನೇನಾದ್ರು ಇದು ಮಾಡಿಬಿಡು, ನಿನ್ನ ಮನೆಗೆ ನೀನೇ ಹೀರೋ ಹೋಗತ್ಲಾಗ. ಓಕೆ, ಬಾ ಇಲ್ಲಿ ಸೋಷಿಯಲ್ ಓದು, ಅಥವಾ ನಿನಗೆ ಇನ್ನೊಂದು ಯಾವ್ದಾದ್ರು ಲ್ಯಾಂಗ್ವೇಜ್, ಕನ್ನಡ ಓದ್ತೀಯಾ ಓದು, ಅಥವಾ ನೀನು ಇಂಗ್ಲೀಷ್ ಓದ್ತೀಯಾ ಓದು ಈ ಸಬ್ಜೆಕ್ಟು. ಬಾ 8:30 to 9 ಆಫೀಸ್, ಸ್ಕೂಲಿಗೆ ರೆಡಿ ಆಗೋ. 10 ಗಂಟೆಯಿಂದ 5 ಗಂಟೆವರೆಗೂ ಸ್ಕೂಲ್ಗೆ ಹೋಗು. 10 to 5 ಶಾಲೆ, 10 ಗಂಟೆಯಿಂದ 5 ಗಂಟೆವರೆಗೂ ಶಾಲೆ. ಇಲ್ಲಿ 3 hours ಸಿಕ್ತು ನಿನಗೆ. ಮಾರ್ನಿಂಗ್ 3 hours ಯು ಗೆಟ್. ಬಾ ಸಾಯಂಕಾಲ ಏನು ಮಾಡು, ಲಾಸ್ಟಿಗೆ ಮನೆಗೆ ಬರ್ತೀಯಾ, 6 ಗಂಟೆ ಬರ್ತೀಯಾ. ಬೇಡ ನಾನು 6 ಗಂಟೆ ಬಂದು, ಇಲ್ಲ ಸರ್ ನಾನು 6 ಗಂಟೆಗೆ ಆಟ ಆಡೋಕ್ಕೆ ಹೋಗ್ತೀನಿ. ಹೋಗು, 6 to 7 ಆಟ ಆಡು, ಪರವಾಗಿಲ್ಲ. ನೀನು ಗೋ. ಪರ್ ಡೇ ಪ್ರತಿದಿನ ಒಂದು ಆಟ ಆಡು, ಇಲ್ಲ ವಾಕ್ ಮಾಡು, ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ನೀನು ಏನಾದ್ರು ಮಾಡಲೇಬೇಕು ಫಿಸಿಕಲ್ ಆ್ಯಕ್ಟಿವಿಟಿ. ಓಕೆ, 7ರಿಂದ 8 ಒಂದು ಸಬ್ಜೆಕ್ಟ್ ತಗೋ. 8ರಿಂದ 9 ಒಂದು ಸಬ್ಜೆಕ್ಟ್ ತಗೋ. 9ರಿಂದ 10 ಒಂದು ಸಬ್ಜೆಕ್ಟ್ ತಗೋ. 3 ಸಬ್ಜೆಕ್ಟ್ ಮಾಡು. ಇಲ್ಲಿ ಏನು ಮಾಡು, ಲಾಸ್ಟಿಗೆ 10 ಗಂಟೆಯಿಂದ 11 ಗಂಟೆ ಈ ಟೈಮಲ್ಲಿ ನೀನು ಬೆಳಗ್ಗೆಯಿಂದ 6 ಸಬ್ಜೆಕ್ಟ್ ಓದಿದ್ಯಲ್ಲ, ಏನು ಓದಿದೆಯಲ್ಲ, ಒಂದು ವಿಷಯ, ಒಂದು ಪ್ರಶ್ನೆ ಉತ್ತರ, ಒಂದು ವಿಷಯದ ಒಂದು ಪ್ರಶ್ನೆ ಉತ್ತರವನ್ನು ನೀನು ಮೆಮೊರಿ ನೋಟ್ಸ್ ಒಂದು ವಿಷಯದ ಒಂದು ಪ್ರಶ್ನೆ ಉತ್ತರ ಮೆಮೊರಿ ನೋಟ್ಸಲ್ಲಿ ಬರೆದುಬಿಟ್ಟು ನೀನು ಮಲಗಬೇಕು. ಲಾಸ್ಟಿಗೆ ಒಂದು ವಿಷಯದ ಒಂದು ಪ್ರಶ್ನೆ ಉತ್ತರ ಕಲಿತ್ರೆ 6 ವಿಷಯಗಳಲ್ಲಿ ಪ್ರತಿದಿನಕ್ಕೆ 6 ಪ್ರಶ್ನೆ ಉತ್ತರ ಕಲಿತೀಯಾ. ನೀನು ದಿನಕ್ಕೆ 6 ವಿಷಯದಲ್ಲಿ 6 ಪ್ರಶ್ನೆ ಉತ್ತರ, ದಿವಸ ಒಂದೊಂದು ಪ್ರಶ್ನೆ ಉತ್ತರ ನೀನು ಕಲಿತ್ರೆ ನಿನಗೆ ಇನ್ನೂ 200 ದಿನ ಇದೆ ಎಕ್ಸಾಮ್ಗೆ. ಮಿನಿಮಮ್ 200 ಡೇಸ್ ಆಯ್ತು ಇನ್ನೂ ಪರೀಕ್ಷೆಗೆ. ನಿನಗೆ 200 ಪ್ರಶ್ನೆ ಉತ್ತರ ಬರ್ತಾವೆ ನಿನಗೆ. ಬರೀ ದಿನಕ್ಕೆ ಒಂದೊಂದೇ ತಾಸು ಓದಿರಿ ಸಾಕು. ಆದರೆ ನೀನು ಪ್ರಶ್ನೆ ಉತ್ತರ ಕಲಿಯದೆ, ಅವುಗಳನ್ನು ಅರ್ಥ ಮಾಡಿಕೊಳ್ಳದೆ, ಒಂದು ವಿಷಯದಲ್ಲಿ ಒಂದು ಪ್ರಶ್ನೆಯನ್ನಾದರೂ ಕಲಿಯದೆ ನೀನು ಮಲಗಬೇಡ. ಅಂಥದ್ದೊಂದು ಗಟ್ಟಿ ನಿರ್ಧಾರವನ್ನು ಮಾಡು. ಸೊ ಕಾನ್ಸಂಟ್ರೇಷನ್, ಸೆಲ್ಫ್ ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲೂ ಹೋಗೋದಿಲ್ಲ. ಸೊ ಈ ಸ್ಟ್ರಾಟಜಿಗಳನ್ನು ನೀವು ಅಳವಡಿಸ್ಕೊಳ್ಳಿ. ಇನ್ನು ABCD ಆಗಿದೆ. ಇನ್ನು ಇಂದ ಇನ್ನೂ ನೀವು ಏನೇನು ಮಾಡ್ಬೋದು, SLC ಸ್ಟೂಡೆಂಟ್ ಆದಂಥವರು ಯಾವ ರೀತಿಯಾಗಿ ನೀನು ಇನ್ನೂ ಫೋಕಸ್ ಮಾಡ್ಬೋದು, ಸ್ಟಡಿ ಸ್ಕಿಲ್ಸ್ ಹೇಗೆ, ಮೆಮೊರಿ ಸ್ಕಿಲ್ಸ್ ಹೇಗೆ, ಓದಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.